ಜೈ ಹನುಮಾನ್. ಇವತ್ತು ಹನುಮಾನ್ ಜಯಂತಿ. ಇದನ್ನ ಹನುಮ ಜನ್ಮ ಉತ್ಸವ ಅಂತ ಕರೀತಾರೆ. ಇವತ್ತು ಹಿಂದೂ ದೇವರಾದ ಆಂಜನೇಯನ ಜನ್ಮದಿನ. ಹನುಮಂತನು ರಾಜ ಕೇಸರಿ ಹಾಗೂ ಅಂಜನಾದೇವಿಯ ಮಗನಾಗಿ ಕರ್ನಾಟಕದ ಅಂಜನಾದ್ರಿ ಬೆಟ್ಟದಲ್ಲಿ ಜನಿಸಿದನು. ಅಲ್ಲಿ ರಾಮನು, ಅಲ್ಲಿ ಹನುಮನು. ದೇಶದಾದ್ಯಂತ ಜನರು ಈ ದಿನವನ್ನು ಬಹಳ ಸಂಭ್ರಮ ಸಡಗರದಿಂದ ಆಚರಿಸುತ್ತಾರೆ. ಹನುಮನನ್ನು ಪೂಜಿಸೋದ್ರಿಂದ ದುಷ್ಟ ಶಕ್ತಿಗಳು ದೂರ ಆಗುತ್ತೆ, ನಕಾರಾತ್ಮಕ ಶಕ್ತಿಗಳು ದೂರ ಆಗುತ್ತೆ. ಇವನನ್ನ ಕೇಸರಿ ನಂದನ, ಅಂಜನಿ ಪುತ್ರ, ವಾಯುಪುತ್ರ, ಪವನಪುತ್ರ, ಮಾರುತಿ, ರಾಮದಾಸ ಎಂದು ಹಲವಾರು ಹೆಸರುಗಳಿಂದ ಕರೆಯುತ್ತಾರೆ. ಅಂಜನಾದೇವಿಯ ಮಗನಾದ್ದರಿಂದ ಅಂಜನಿ ಪುತ್ರ ಎಂದು, ಕೇಸರಿಯ ಮಗನಾದ್ದರಿಂದ ಕೇಸರಿ ನಂದನ ಎಂದು, ವಾಯುದೇವರ ಕೃಪೆಯಿಂದ ಹುಟ್ಟಿದ್ದರಿಂದ ವಾಯುಪುತ್ರ ಅಥವಾ ಪವನಪುತ್ರ ಎಂದು, ರಾಮನ ಭಕ್ತನಾದ್ದರಿಂದ ರಾಮದಾಸ ಎಂದು ಕರೆಯುತ್ತಾರೆ. ರಾಮ ಇಲ್ಲದೆ ಹನುಮ ದೇವಾಲಯಗಳು ಇರಬಹುದು. ಹನುಮಾನ್ ಇಲ್ಲದೆ ರಾಮ ದೇವಾಲಯಗಳು ಇಲ್ಲ. ಪುರಾಣದಲ್ಲಿ ಹನುಮಂತನ ಬಗ್ಗೆ ಅನೇಕ ಕಥೆಗಳಿವೆ. ಹನುಮಂತನು ಚಿಕ್ಕವನಿದ್ದಾಗ ಒಂದು ದಿನ ಅವನಿಗೆ ತುಂಬಾ ಹಸಿವಾಯಿತು. ಅವನು ಅವನ ಮನೆಯ ಒಳಗೆ ಹೊರಗೆ ಎಲ್ಲ ನೋಡಿದ, ಆದರೂ ತಿನ್ನಲು ಏನೂ ಸಿಗಲಿಲ್ಲ. ಹಾಗೆಯೇ ಯೋಚನೆ ಮಾಡುತ್ತಿದ್ದ. ಒಂದು ಸತಿ ಅವನು ಮೇಲೆ ನೋಡಿದ. ಆವಾಗ ಅಲ್ಲಿ ಸೂರ್ಯನು ಅವನಿಗೆ ದೊಡ್ಡ ಕಿತ್ತಳೆ ಹಣ್ಣಿನ ರೂಪದಲ್ಲಿ ಕಂಡನು. ಅವನು ಸೂರ್ಯನನ್ನು ತಿನ್ನಲು ಹಾರಿ ಹೋದ. ಸೂರ್ಯನಿಗೆ ಕೋಪ ಬಂದು ನನ್ನನ್ನು ತಿನ್ನುವೆಯ ಎಂದು ಒಂದು ಕೆನ್ನೆಗೆ ಬಾರಿಸಿದನು. ಆವಾಗ ಹನುಮಂತನ ಒಂದು ಕೆನ್ನೆ ಊದಿಕೊಂಡಿತು. ಸೂರ್ಯನು ಹೊಡೆದ ಏಟಿಗೆ ಅವನು ಕೆಳಗೆ ಬಿದ್ದ. ಅವನು ಬಿದ್ದ ಏಟಿಗೆ ಇನ್ನೊಂದು ಕೆನ್ನೆ ಊದಿಕೊಂಡಿತು. ಹಾಗೆಯೇ ಹನುಮಂತನ 2 ಕೆನ್ನೆಗಳು ಊದಿಕೊಂಡಿವೆ. ಹನುಮನು ಅಷ್ಟ ಚಿರಂಜೀವಿಗಳಲ್ಲಿ ಒಬ್ಬನು ಮತ್ತು ಶಿವನ ರುದ್ರ ಅವತಾರ. ರಾಮನವಮಿ ಆಚರಣೆಯ ಕೆಲವೇ ದಿನಗಳಲ್ಲಿ ಈ ದಿನವನ್ನು ಆಚರಿಸುತ್ತಾರೆ. ರಾಮಾಯಣದಲ್ಲಿ ಹನುಮಂತನ ಪಾತ್ರ ಬಹಳ ಮುಖ್ಯವಾದದ್ದು. ಶ್ರೀರಾಮಚಂದ್ರ, ಸೀತಾಮಾತೆ ಹಾಗೂ ಲಕ್ಷ್ಮಣನ ನಂತರದ ಹೆಸರೇ ಹನುಮಂತ. ಲಂಕೆಯಲ್ಲಿ ರಾವಣನ ಬಂಧನದಿಂದ ಸೀತೆಯನ್ನು ರಕ್ಷಿಸಿ ರಾಮನನ್ನು ಸೇರಲು ಆಂಜನೇಯನ ಪಾತ್ರ ಬಹಳ ಮುಖ್ಯವಾದದ್ದು. ಮಂಗಳವಾರವು ಹನುಮಂತನ ಜನ್ಮದಿನವಾಗಿದ್ದು ಅದೇ ದಿನ ಹನುಮ ಜಯಂತಿ ಬರುವುದು ವಿಶೇಷ. ಅವನು ಅಷ್ಟಸಿದ್ಧಿಗಳು ಮತ್ತು ನವನಿಧಿಗಳನ್ನು ನೀಡುವವನು. ಈ ದಿನ ಹನುಮಾನ್ ಚಾಲೀಸ್ ಹಾಗೂ ಸುಂದರ ಕಾಂಡವನ್ನು ಪಠಿಸಲಾಗುತ್ತೆ.